ಆಗಿದೆ. ಲಾಸ್ಟೆಲ್ಲ ಅಂತಂದರೆ ಇನ್ನೂ ನಮ್ಮ ಓಕೆ ಅಂದ ಮನದಿಂದ ಹೊರಗೆ ಬಂದೋಣ ಕನ್ನಡ ನೀ ಹೆಂಗಪ್ಪ ಅಂದಿತ್ತೆ ಅದು ಬಟ್ಟೆ ಬಂದಿದ್ಯಾ ನಡೀತದೆ. ಇವಾಗ ಇರೋದು ಬೆಂಗಳೂರು ಕಮ್ಮನಹಳ್ಳಿಯಲ್ಲಿ. ನಾನು ಕನ್ಯಾಕುಮಾರಿಲಿಂದ ಕಾಶ್ಮೀರ ಬರ 6500 ಕಿಲೋಮೀಟರ್ಸ್ ಟೋಟಲ ವಾಕ್ ಮಾಡ್ಕೊಂಡಿದ್ವಿ. ಸೊ ಇವಾಗ 56 ಡೇಸ್ ಕಂಪ್ಲೀಟ್ ಆಗಿದೆ. ನಾವು ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಶಿವಮೊಗ್ಗ ಆ್ಯಂಡ್ ಐ ಆಮ್ ಆಲ್ರೆಡಿ ಕಂಪ್ಲೀಟೆಡ್ 1300 ಕಿಲೋಮೀಟರ್ಸ್ ನಾವು. ಸೊ ಈ ವಾಕ್ ನಾನು ಎದಕ್ಕೋಸ್ಕರ ಮಾಡ್ಕೊಂಡಿದ್ವಿ ಅಂತ, ಒಂದು ಲಾ ಇದೆ, ಸಾವರಿನ್ ಎಂಟಿಟಿ ಸ್ಟೇಟಸ್, ಲೀಗಲ್ ಸಾವರಿನ್ ಎಂಟಿಟಿ ಸ್ಟೇಟಸ್ ಅಂತ ಒಂದು ಲಾ ಇದೆ. ಆ ಲಾ ನಮ್ಮ ನದಿಗೂ ನಮ್ಮ ಗುಡ್ಡೆಗೂ ನಮ್ಮ ಮಲೆಗೂ ಕೊಡಬೇಕು ಇಂಡಿಯಾಲ್ಲಿ ಅಂತ ನಾನು ಪ್ರಚಾರ, ಅದುವೇ ನನ್ನ ಪ್ರಚಾರ. ಆಮೇಲೆ ಇವಾಗ ಮಿಡಲ್ ಈಸ್ಟಲ್ಲಿ ವಾರೊಂದು ಹೋಗ್ಕೊಂಡಿದ್ವಿ. ಸೊ ಅದು ವರ್ಲ್ಡ್ ಪೀಸ್ಗೋಸ್ಕರ ನಾನು ಮಾತಾಡಿಕೊಂಡು ವಾಕ್ ಮಾಡ್ಕೊಂಡಿದ್ವಿ. ಸೊ ಅದೇ ನನ್ನ ಕಾಸು. ಸೊ ಇವಾಗ ನಾನು ಕಾಶ್ಮೀರ್ ಹೋಗ್ಬಿಟ್ಟು ರೀಚ್ ಆಗಿಬಿಟ್ಟು ಆಮೇಲೆ ನನಗೆ ಒಂದು ಪೆಟಿಷನ್ ಇದೆ. ಆ ಪೆಟಿಷನ್ ಲೋಕಲ್ ಪೀಪಲ್ ಹತ್ರ ಸೈನ್ ಮಾಡಿಬಿಟ್ಟು ಆನ್ಲೈನ್ ಪೆಟಿಷನ್ ಸೈನ್ ಕರ್ಕೊಂಡು ಹೋಗ್ಬಿಟ್ವಿ. ಸೊ ಆ ಪೆಟಿಷನ್ ಒಂದು 1 lakh ಸಿಗ್ನೇಚರ್ಸ್ ಬೇಕು. ಮತ್ತು ನಮ್ಮ ಹತ್ರ ಪಾರ್ಲಿಮೆಂಟಲ್ಲಿ ಅದು ಸಬ್ಮಿಟ್ ಮಾಡೋಕ್ಕೆ, ಅವರು ಕಾನ್ವರ್ಸೇಷನ್ ಸ್ಪಾರ್ಕ್ ಮಾಡೋಕ್ಕೆ, ಡಿಬೇಟ್ ಸ್ಪಾರ್ಕ್ ಮಾಡೋಕ್ಕೆ ಅದು ಒಳ್ಳೆ ಹೆಲ್ಪ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಆನ್ಲೈನ್ ಪೆಟಿಷನ್ ಹಾಕ್ಕೊಂಡು ಹೋಗ್ತೀವಿ. ಕಾಶ್ಮೀರ್ ಕಂಪ್ಲೀಟ್ ಮಾಡಿಬಿಟ್ಟು ಆ ಆನ್ಲೈನ್ ಪೆಟಿಷನ್ ನನ್ನ ಹತ್ರ ನಮ್ಮ ದೇಶ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ಮೋಡಿಜಿ ಅವ್ರ ಹತ್ರ ಹೋಗಿ ಸಬ್ಮಿಟ್ ಮಾಡಿಬಿಡ್ತೀವಿ. ಆಮೇಲೆ ಸ್ವಲ್ಪ ಎಜುಕೇಷ್ನಲ್ ರಿಫಾರ್ಮ್ಸು ಇದೆ. ಯಾಕಂದರೆ ಇವಾಗ ಇಷ್ಟು ಎಕ್ಸ್ಪ್ಲಾಯ್ಟೇಷನ್ ಆಗೋಕ್ಕೆ ಕಾರಣ ಪೀಪಲ್ಗೆ ಅಷ್ಟು ಅವೇರ್ನೆಸ್ ಇಲ್ಲ ಇವಾಗ. ಸೊ ಎಜುಕೇಷನಲ್ಲಿ ಏನು ರಿಫಾರ್ಮೆಂಟ್ಸ್ ಕೊಡಬೇಕು ಅಂದ್ರೆ ಆ ಪೆಟಿಷನಲ್ಲಿ ಇದೆ. ಫಸ್ಟ್ ಎಜುಕೇಷ್ನಲ್ ರಿಫಾರ್ಮ್ ಒಂದು ಗ್ರೇಡ್ 1 ಗ್ರೇಡ್ 9ವರೆಗೂ ಸ್ಟೂಡೆಂಟ್ಸ್ ಇದ್ದಾರಲ್ವ. ಸೊ ಗ್ರೇಡ್ 1 to grade 9 ಸ್ಟೂಡೆಂಟ್ಸ್ಗೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಒಂದು ಬುಕ್ ಇದೆ, ಒಂದು ಸಿಲೆಬಸ್ ಇದೆ. ಆ ಸಿಲೆಬಸ್ ಚೇಂಜ್ ಆಗಬೇಕು. ಯಾಕಂದರೆ ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಕೊಡಬೇಕು ನಾವು. ಸೊ ಆ ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿ ಮಿಸ್ ಆಗಿಬಿಟ್ಟು ಅವರು ಒಂದು ಸೈನ್ಸ್ ಮಾತ್ರ ಅವರು ಲರ್ನ್ ಮಾಡಿಬಿಟ್ಟು ಇರೋದಕ್ಕೆ ಈ ಕಾರಣ. ಸರ್, ಚಿಕ್ಕಮಂಗ್ಳೂರು ನನ್ನ ಪರ್ಸ್ನಲ್ ವರ್ಕಿಗೆ ಹೋಗ್ತಾ ಇದ್ದೆ. ಸೊ ನಾನು ಹೋಗ್ತಾನೆ ಅವ್ರಿಗೆ ನೋಡಿದೆ, ಒಬ್ಬರೇ ಸೋಲಾಗಿ ನಡ್ಕೊಂಬರ್ತಾಯಿದ್ರು. ಬಟ್ ಏನಂತ ನನ್ನ ಕಾರಣ ಅಂತ ಕೇಳಿಲ್ಲ. ಬಟ್ ಬರ್ತಾನೂ ಅದೇ ಥರ ನಡ್ಕೊಂಡು ಅವ್ರು ಹೋಗ್ತಿರ್ಬೇಕಾದ್ರೆ ನನಗೆ ಅನಿಸ್ತು, ಏನೋ ಒಂದು ಕ್ಯೂರಿಯಾಸಿಟಿ, ಏನಂತ ಕೇಳೋಣ ಅಂತ ಅನಿಸ್ತು. ಅವ್ರ ಹತ್ರ ಕೇಳಿದೆ, ಈ ಥರ ಕನ್ಯಾಕುಮಾರಿ ಟು ಕಾಶ್ಮೀರ್ ಹೋಗ್ತಾ ಇದ್ದೀನಿ ಬೈ ಸೋಲೋ ಆಗಿ ಒಬ್ಬನೇ ನಡ್ಕೊಂಡು, ಏನು ಕಾರಣ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಪರಿಸರ ಉಳಿಸೋದಕ್ಕೋಸ್ಕರ ಮತ್ತು ನದಿಗಳನ್ನ ಬಗ್ಗೆ ಈ ಥರದ್ದೆಲ್ಲ ಸುಮಾರಷ್ಟು ಪೀಸು, ಅಂದರೆ ಈಗೇನು ಮಿಡ್ಲ್ ಈಸ್ಟಲ್ಲಿ ವರ್ಲ್ಡ್ ವಾರ್ ಆಗ್ತಾಯಿದೆ, ಅದರೊಳಗೆ ಒಂದು ಏನು ನಮಗೊಂದು ಜಾಗೃತಿ ಮೂಡಬೇಕು, ನಮಗೆ ಪೀಸ್ ಬೇಕು, ಮತ್ತು ಗ್ಲೋಬಲ್ ವಾರ್ಮಿಂಗ್ ಇದೆ, ಇಂಥದ್ದೆಲ್ಲ ಒಂದು ಕಾರ್ಯಕ್ರಮ ಇಟ್ಕೊಂಡು ಅವ್ರನ್ನೂ ಕಾಲ್ನಡಿಗೆಯಲ್ಲಿ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಜನಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಆ ಸಂದೇಶ ಎಲ್ಲರಿಗೂ ಮುಟ್ಲಿ, ಆಮೇಲೆ ನಾವು ಅದಕ್ಕೆ ಪಾಲ್ಗೊಳ್ಬೇಕು ಅಂತ ನಾನೊಂದು ಶಿವಮೊಗ್ಗ ನೀವು ಯಾವಾಗ ಬರ್ತಾ ಇದ್ದೀರಾ ಏನಂತ ಕೇಳ್ಕೊಂಡು ಅವ್ರು ಫಾಲೋಅಪ್ ಮಾಡ್ತಾಯಿದ್ದಾರೆ. ಇವತ್ತು ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ನಾವು ನೋಡಿದ್ವಿ, ವಿಕ್ರಮಾದಿತ್ಯ. ದೇಶ ಪ್ರೇಮಿ ಜೊತೆಗೆ ಪರಿಸರ ಪ್ರೇಮಿ. ಅವರು ಇಂಜಿನಿಯರಿಂಗ್ ಆದರೂ ಸಹ ಈ ಒಂದು ದೇಶವನ್ನು ಮತ್ತು ನಮ್ಮ ಪರಿಸರವನ್ನು ಸಂರಕ್ಷಿಸಬೇಕು, ಜನರಿಗೊಂದು ಸಾರ್ವಜನಿಕ ಒಂದು ವಿಶೇಷವಾದ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದ್ರ ಮಟ್ಟಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕಾಲ್ನಡಿಗೆಯಲ್ಲಿ ಹೋಗ್ತಾ ಎಲ್ಲ ಶಾಲಾ ಕಾಲೇಜು ಯುವಕರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನಾವು ದೇಶವನ್ನು ಮತ್ತು ಪ್ರಕೃತಿಯನ್ನು ನಾವು ಎಲ್ಲಿ ಪ್ರೀತಿಸ್ತೇವೆ ಅಲ್ಲಿ ನಮ್ಮ ದೇಶ ಮತ್ತು ಒಳ್ಳೆಯ ಸಂಸ್ಕಾರ ಆಗಿರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ನಾವು ಚಿಕ್ಕಮಗಳೂರಲ್ಲಿ ನಡ್ಕೊಂಬರ್ತಾ ಇರೋದನ್ನು ನೋಡಿದ್ವಿ. ನೋಡಿದ ಮೇಲೆ ಅವ್ರನ್ನ ಶಿವಮೊಗ್ಗಕ್ಕೆ ಆಹ್ವಾನ ಮಾಡಿದ್ವಿ. ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ದಾರೆ, ನಡ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಸೆಂಥಿಲ್ ವೇಲನ್ ಇರ್ಬೋದು, ರೋಟರಿ ಸಂಸ್ಥೆಗಳಿರ್ಬೋದು, ಯೂತ್ ಹಾಸ್ಟೆಲ್ ಇರ್ಬೋದು, ಅನೇಕ ಸಂಘಟನೆಗಳು, ಬೈಕ್ ಕ್ಲಬ್ ಇರ್ಬೋದು, ಸೈಕಲ್ ಕ್ಲಬ್, ಈ ಎಲ್ಲ ಸಂಸ್ಥೆ ವತಿಯಿಂದ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡೋದ್ರ ಜೊತೆಗೆ ನಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದೀವಿ.